ಭಾರತೀಯ ಜನತಾ ಪಕ್ಷ ಅನ್ನೋದನ್ನ ತೆಗೆದುಬಿಟ್ಟು ಭಾರತ ಜನತಾ ಪಕ್ಷ ಅಂತ ಮರುನಾಮಕರಣ ಮಾಡಿ ಅಂತ ಈ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀವಿ. ಕೇಸರಿ ಧ್ವಜವನ್ನ ಇವತ್ತು ಶ್ರೀರಾಮನ ದೇವಸ್ಥಾನಕ್ಕೂ ತಗೊಂಡೋಗ್ತಾರೆ. ಆದ್ರೆ ದುರಂತ ಏನು ಅಂತ ಹೇಳಿದ್ರೆ ಇವತ್ತು ಅಂತ ಧ್ವಜನೇ ಹಾಕೊಂಡು ಇವತ್ತು ಕುಡಿದು ಇವತ್ತು ಬಿದ್ದಿರ್ತಕ್ಕಂಥ ದೃಶ್ಯಾವಳಿ ನೋಡಿದ್ರೆ ಇವತ್ತು ಬಿಜೆಪಿ ಅವರಿಗೆ ಏನು ಕೋವಿಡ್ ನಲ್ಲಿ ಭ್ರಷ್ಟಾಚಾರದ ಹಣ ಲೂಟಿ ಮಾಡತಕ್ಕಂಥ ಸುಧಾಕರ್ ಅವರ ಹಣ ಇವತ್ತು ಎಲ್ಲಿ ವೆಚ್ಚ ಆಯ್ತಾ ಇದೆ ಅಂತಕ್ಕಂಥದ್ದು ಗೊತ್ತಿದೆ. ಲೂಟಿ ಮಾಡಿರುವ ಹಣವನ್ನು ಮೋಜು ಮಸ್ತಿಗೆ ಸುರಿಯುತ್ತಿರುವ ಬಿಜೆಪಿಗೆ, ಮೋಜು ಮಸ್ತಿನ ಬಿಜೆಪಿ ಪಕ್ಷಕ್ಕೆ, ಸಂಸ್ಕೃತಿ ಇಲ್ಲದ ಬಿಜೆಪಿ ಪಕ್ಷಕ್ಕೆ, ಕೇಸರಿ ಧ್ವಜವನ್ನು ದುರ್ಬಳಕೆ ಮಾಡಿಕೊಂಡಿರುವ ಬಿಜೆಪಿಗೆ, ಕೇಸರಿ ಧ್ವಜವನ್ನು ದುರ್ಬಳಕೆ ಮಾಡಿಕೊಂಡಿರುವ ಬಿಜೆಪಿಗೆ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ಗೆ, ದುಂದು ವೆಚ್ಚ ಮಾಡಿರುವ ಕೆ ಸುಧಾಕರ್ಗೆ, ಕೆ ಸುಧಾಕರ್ಗೆ, ಬಿಜೆಪಿ ಪಕ್ಷಕ್ಕೆ, ಬಿಜೆಪಿ ಪಕ್ಷಕ್ಕೆ, ಕೋವಿಡ್ ಕಳ್ಳ ಸುಧಾಕರ್ಗೆ, ಕೋವಿಡ್ ಕಳ್ಳ ಸುಧಾಕರ್ಗೆ, ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ಗೆ, ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ಗೆ ಅದರಲ್ಲೂ ವಿಶೇಷವಾಗಿ ಬಿಜೆಪಿಯ ಧ್ವಜನ ಹಾಕೊಂಡು ಯಾರೇ ಕುಡಿದ್ರು ಯಾರ್ದು ಅಭ್ಯಂತರ ಇಲ್ಲ. ಆದರೆ ದೇಶದ ಬಗ್ಗೆ, ಹಿಂದುತ್ವದ ಬಗ್ಗೆ ಹಾಗೂ ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡತಕ್ಕಂಥ ಬಿಜೆಪಿಯವರು ಕೇಸರಿ ಧ್ವಜವನ್ನ ಇವತ್ತು ಶ್ರೀರಾಮನ ದೇವಸ್ಥಾನಕ್ಕೂ ತಗೊಂಡೋಗ್ತಾರೆ. ಆದರೆ ದುರಂತ ಏನು ಅಂತ ಹೇಳಿದ್ರೆ ಇವತ್ತು ಅಂತ ಧ್ವಜನೇ ಹಾಕೊಂಡು ಇವತ್ತು ಕುಡಿದು ಇವತ್ತು ಬಿದ್ದಿರ್ತಕ್ಕಂಥ ದೃಶ್ಯಾವಳಿ ನೋಡಿದ್ರೆ ಇವತ್ತು ಬಿಜೆಪಿ ಅವರಿಗೆ ಏನು ಕೋವಿಡ್ ನಲ್ಲಿ ಭ್ರಷ್ಟಾಚಾರದ ಹಣ ಲೂಟಿ ಮಾಡತಕ್ಕಂಥ ಸುಧಾಕರ್ ಅವರ ಹಣ ಇವತ್ತು ಎಲ್ಲಿ ವೆಚ್ಚ ಆಯ್ತಾ ಇದೆ ಅಂತಕ್ಕಂಥದ್ದು ಗೊತ್ತಿದೆ. ಬಿಜೆಪಿಗೆ ಏನಾದ್ರು ಕಿಂಚಿತ್ತು ಕಾಳಜಿ ಇದ್ರೆ ಯಾರು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ರು, ಯಾರು ಪತ್ರ ಬರೆದಿರೋ ಅಂತವ್ರನ್ನ ನಿಮ್ಮ ಪಕ್ಷದಿಂದ ಹೊರಗಾಕಿ, ಇಲ್ಲದೆ ಹೋದ್ರೆ ನಿಮ್ಮ ಪಕ್ಷದ ಹೆಸರನ್ನ